ಸ್ಟಾರ್ಟ್ ಮ್ಯೂಸಿಕ್. ಈ ಸ್ಯಾರಿ ಹಾಕಿದಾ ಇದು ಮಾಡಿ ಇದು ಇದು ಇದನ್ನೇ ಹಾಕ್ಕೊಳ್ತೀನಿ. ಓಕೆ, ಅಯ್ಯೋ ಈ ಶರ್ಟ್ ಹಾಕೊಂಡ್ ಬರ್ತೀರಾ ಮದ್ವೆಗೆ? ಏನಾಯ್ತು ಇದು? ಅಯ್ಯೋ ಇಲ್ಲಿ ನೋಡಿ ಹೆಂಗಿದೆ, ಎಲ್ಲ ಮುದ್ರಕೊಂಡು ಹೋಗಿದೆ. ಈ ಶರ್ಟ್ ಹಾಕೊಂಡ್ ಬರ್ತೀರಾ? ಅಮ್ಮ ಇದು ಲೆನಿನ್ ಅಮ್ಮ, ಲೇಟೆಸ್ಟ್ ಫ್ಯಾಷನ್. ಅಯ್ಯೋ ಲೆನಿನ್ ಅಂತ ನಿಮ್ಗೆ ಅಷ್ಟೇ ಗೊತ್ತು, ಎಲ್ಲರಿಗೂ ಗೊತ್ತಾ? ಅಯ್ಯೋ ಅದು 30 ರೂಪಾಯಿ ಕೆಜಿ ತಂದಿರೋ ಶರ್ಟ್ ಇದು. ಹೆಂಗ್ ಕಂಡಿಡ್ದೆ ನೀನು? ಅಯ್ಯೋ ನಿಮ್ಮ ನಾನ್ ನೋಡಿ ಹೆಂಗ್ ರೆಡಿ ಆಗಿದ್ದೀನಿ, ಪರ್ಸ್ ಬೇರೆ ಹಾಕೊಂಡು ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ದೀನಿ. ನಿಮ್ಗೆ ಬರೋದಿಲ್ಲ ಅಂದ್ರೆ ಯಾಕ್ರೆ ನೀವು ಸರ್ ಎಕೋ ಬರ್ತಾ ಇದೆ ಸರ್, ನೀವು ಬರೋದಿಲ್ಲ ಅಂದ್ರೆ ಯಾಕ್ರೆ ನೀವು ಸುಮ್ನೆ ನನ್ಗೆ ಬರ್ತೀನಿ ಅಂತ ಹೇಳಿದ್ರಿ? ಬೇಡ ಬಿಡಿ. ಅಯ್ಯೋ ಹಿಂಗೆ ಮಾಡ್ತೀರಾ ನನ್ಗೆ ಅವಮಾನ ಮಾಡೋದಿಕ್ಕೆ. ಇವಾಗ ಬೇಡ, ನೀವು ಬರೋದ್ ಬೇಡ ಮದ್ವೆಗೆ, ನಾನು ಒಬ್ಳೆ ಹೋಗ್ತೀನಿ. ಪಕ್ಕದ ಮನೆ ಸರೋಜಮ್ಮನ ಜೊತೆಗೆ ನಾನು ಹೋಗ್ತೀನಿ. ನೀವು ಬರೋದ್ ಬೇಡ, ಬೇಡ ಅಂದ್ರೆ ಬೇಡ, ನಾನು ಹೋಗ್ತೀನಿ ಇವಾಗ. ಆಮೇಲೆ ಅಲ್ಲಿ ಫ್ರಿಜ್ ಅಲ್ಲಿ ಅನ್ನ ಸಾರು ಇದೆ, ಅದು ಬಿಸಿ ಮಾಡ್ಕೊಂಡು ಊಟ ಮಾಡಿ. ಮದ್ವೆಗೆ ಬರೋದು ಬೇಡನಾ? 34 ಸೀರೆನ ಸೆಲೆಕ್ಟ್ ಮಾಡಿಸಿ, ಸೀರೆ ನೆರಿಗೆ ಹಾಕ್ಸಿ, ಲಿಪ್ಸ್ಟಿಕ್ ಕಲರ್ ಬೇರೆ ಹಾಕಿ, ಬರ್ದೇವ್ರನ್ಗೆ ಚಾಕು ತೋರಿಸಿ ಎದುರಿಸಿ ಬರಂಗ್ ಮಾಡ್ಬಿಟ್ಟು ಇವಾಗ ಬರ್ಬೇಡಣ. ನಾನು ಹೋಗದೆ ಜೋಡಿ ಜಾಮೂನ್ ತಿನ್ನೋದೆ. ನೆಕ್ಸ್ಟ್ ಸೀನ್ ಮದ್ವೆ ಮುಗಿಸಿ ಬಂದ ನಂತರ. ಸರೋಜಮ್ಮ ಯಾರಮ್ಮ? ಬನ್ರಿ ಒಳಗೆ. ಕುಣ್ಕೊಂಡ್ ಮದ್ವೆಗೆ ಬಂದಿದ್ರಿ, ಈಗ ಯಾಕೆ ಬಿಂಗು ಮಿನ್ನಣ ನಿಮ್ಮನೆಗೆ ಬರೋದಿಕ್ಕೆ? ಬನ್ನಿ, ಬರ್ಬೇಡ ಹೇಳಿದಿ ತಾನೆ, ಮತ್ತೆ ಯಾಕೆ ಬಂದ್ರಿ ಮದ್ವೆಗೆ? ಅಲ್ಲಮ್ಮ, ಮದ್ವೆಗೆ ಹೋಗಿ ಬರೋ ತನಕ ಅವಮಾನ ನನಗೆ. ಅಲ್ಲ ಅವಮಾನ ಮಾಡೋದಂತದೇನಮ್ಮ? ಮದ್ವೆಗೆ ಬಂದೆ, ತಿಂದೆ, ಬಂದೆ. ಬಂದ್ರಿ, ಈ ದರಿದ್ರ ಶಾರ್ಟ್ ಯಾಕೆ ಹಾಕೊಂಡ್ ಬಂದ್ರಿ? ಹೇಳಿದ್ದೆ ತಾನೆ ನಾನು, ಬರ್ಬೇಕಾದ್ರೆ ಎಲ್ಲೂ ಫಂಕ್ಷನ್ ಬರ್ಬೇಕಾದ್ರೆ ಹೀಲ್ಸ್ ಶೂಸ್ ಹಾಕೊಂಡ್ ಬನ್ನಿ, ಹೈಟ್ ಮ್ಯಾಚ್ ಮಾಡಿ ಅಂತ. ಎಲ್ಲರೂ ಮದ್ವೆಗೆ ಹೋದ್ರೆ ಗಿಡ್ಡನ್ ಹೆಂಡತಿ ಅದು ಬೇರೆ ಅವಮಾನ ನನಗೆ. ಅಲ್ಲ ಅಮ್ಮ, ನಮ್ಮ ಮದ್ವೆಯಲ್ಲಿ ಇಲ್ದಿರೋ ಪ್ರಾಬ್ಲಮ್ ಬೇರೆಯವ್ರ ಮದ್ವೆಯಲ್ಲಿ ಇದ್ಯಾವ್ದಮ್ಮ ಹೈಟ್ ಪ್ರಾಬ್ಲಮ್? ಇದೇ ನಂದು, ಯಾವಾಗ್ಲೂ ಅವಮಾನನೇ ಮಾಡೋದು. ಅಲ್ಲ ಏನಂದೆ ಅಂತ ನಾನು ಮದ್ವೆಗೆ ಹೋಗಿ ಬಂದೆ, ತಿಂದೆ, ಬಂದೆ, ಇದ್ರಲ್ಲಿ ಏನಿದೆ ಅಂತ? ಅಲ್ಲಿ ಯಾರು ನೋಡಿಲ್ವಾ? ಅಲ್ಲ ನೀವು ಬಂದ್ರಿ ತಾನೆ, ಅವಾಗ ನಾವು ಎಲ್ಲಾರು ಹೆಂಗಸರು ಕೂತ್ಕೊಂಡಿದ್ದಾಗ ಅಲ್ಲಿ ಯಾಕೆ ಮಧ್ಯದಲ್ಲಿ ಬಂದು ಕೂತ್ಕೊಂಡಿದ್ದು? ಸರೋಜನ್ ಗಂಡ ಕುಂತಿದ್ನೆ, ಅವನ ಪಕ್ಕ ಕೂತ್ಕೊಂಡೆ. ಇಲ್ಲ ಸರೋಜನ್ ಗಂಡ ಸ್ಟೇಜಿಗೆ ಮುಖ ಮಾಡ್ಕೊಟ್ಟಿದ್ದ, ನೀವು ಎಲ್ಲ ಹೆಂಗಸರಿಗೆ ನೋಡ್ಕೊಂಡು ಕೂತ್ಕೊಂಡಿದ್ರಿ. ಅಲ್ಲ ನಿಮ್ ಚಕ್ರವ್ಯೂಹಗಳು ಹೆಂಗಮ್ಮ ಗೊತ್ತಾಗ್ಬೇಕು ನನಗೆ? ಚಕ್ರವ್ಯೂಹಗಳು ನಾವು ಲೇಡೀಸ್ ಚಕ್ರವ್ಯೂಹನೇ. ಆಮೇಲೆ ಅದು ಅಲ್ಲ, ಆ ಪ್ರತಿಭನ್ ಪಕ್ಕ ಯಾಕೆ ಕೂತ್ಕೊಂಡ್ರಿ? ಅವಳು ಯಾರೇ? ಅದು ಆನಿಯನ್ ಕಲರ್ ಸ್ಯಾರಿ ಉಟ್ಕೊಂಡಿದ್ಲಲ್ಲ, ಆನಿಯನ್ ಕಲರ್ ಸ್ಯಾರಿ. ಅವಳ ಪಕ್ಕ ಯಾಕೆ ಕೂತ್ಕೊಂಡ್ರಿ ನೀವು? ನಾನು ಸರೋಜನ್ ಗಂಡ ಪಕ್ಕ ಅವಳ ಪಕ್ಕದಲ್ಲಿ ಕುಂತೀನಿ, ನಾನು ಹೆಂಗಮ್ಮ ನೋಡ್ಲಿ? ಪ್ರತಿಭಂಗೆ ನನ್ಗೆ ಆಗಲ್ಲ. ಆಮೇಲೆ ಅವಳು ಮಾತಾಡಿದಕ್ಕೆ ಬೇರೆ ಕಿಸಿ ಅಂತ ನಗುತ್ತೆ. ಅವಳು ಹೋಗ್ಬಿಟ್ಟು ಏನ್ ಹೇಳ್ತಾಳೆ, ಈ ಭಾರತಿ ನೋಡು ಇವಳು ಮಹಾ ಸೊಕ್ಕು, ಅವಳ ಗಂಡ ತುಂಬಾ ಒಳ್ಳೆಯವನು ಅಂತ. ಅಲ್ಲಿ ಬೇರೆ ಅವಮಾನ ಮಾಡಿದ್ರ ನಿಮ್ಗೆ? ಇವಾಗ ಏನಾಯ್ತು? ಅದು ಆಯ್ತಾ? ಹೋಗಿ ಸ್ಟೇಜ್ ಅಲ್ಲಿ ನೀವು ನಾನಿಲ್ಲಿ ರೈಟ್ ಸೈಡ್ ಅಲ್ಲಿ ನಿಂತ್ಕೊಂಡಿದ್ದೆ ತಾನೆ, ನೀವ್ ಯಾಕೆ ಲೆಫ್ಟ್ ಸೈಡ್ ಅಲ್ಲಿ ನಿಂತ್ಕೊಂಡಿದ್ದು? ದೊಡ್ಡ ಸೆಲೆಬ್ರೇಷನ್ ನೀವು. ಅಲ್ಲಮ್ಮ, ಅವ್ನು ಯಾರೋ ಬಂದ ಚೆನ್ನಾಗಿದ್ದೀರಾ ಅಂತ ಕೈ ಹಿಡ್ಕೊಂಡ ದರ ಅಂತ ಹೇಳ್ಕೊಂಡು ಹೋಗ್ಬಿಡ್ ನಮಗೆ. ಓಹೋ, ದರ ಅಂತ ಹೇಳ್ಕೊಂಡು ಹೋಗೋದಕ್ಕೆ ನೀವೇನು ಸೆಲೆಬ್ರೇಷನ್? ಅಲ್ಲಮ್ಮ, ಅವ್ನು ಕರ್ಕೊಂಡು ಹೋದ, ಅವನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಲ್ವಾ? ನೀವು ನಾನು ಇಲ್ಲಿ ಕಡೆ ನಿಂತಿದ್ದೆ, ಬರ್ಬೇಕು ತಾನೆ ಈ ಕಡೆ. ಅಲ್ಲಮ್ಮ, ನಾನ್ ಬರೋದಿರ್ಲಿ, ನೀನೇ ಹಂಗ್ ಬರ್ಬೋದಾಗಿತ್ತಲ್ವಾ? ನಾನೇನ್ ದೊಡ್ಡ ಅದು ಯಂಗ್ಸ್ಟರ್ಸ್ ಹುಡುಗಿಯರು ನಡೀತಾರಲ್ಲ ಹಿಂಗೆ ಮಾಡಿ ಹಂಗ್ ಮಾಡ್ಕೊಂಡ್ ಬರ್ಬೇಕಿತ್ತ? ಕ್ಯಾಟ್ ವಾಕ್. ಅದೇ ಕ್ಯಾಟ್ ವಾಕ್ ಮಾಡ್ಕೊಂಡ್ ಬರ್ಬೇಕಿತ್ತ ನಾನು ನಿಮ್ಮ ಹತ್ರ? ಅವನು ಗಟ್ಟಿ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದ, ನಾ ಇಲ್ಲಿಂದ ಬರ್ಲಿ. ಅದೇ ನೀವು ಬಂದಿದ್ರೆ
ಏನ್ ಹೇಳ್ತಾ ಇದ್ರು ಜನ, ನೋಡು ಹೆಂಡತಿಗೆ ಎಷ್ಟು ಪ್ರೀತಿ, ಗಂಡ ಬಂದ್ ಹತ್ರನೇ ನಿಂತ್ಕೊಂಡ ಅಂತ ಹೇಳ್ತಾ ಇದ್ರು. ಅದು ನಾನ್ ಹೋಗಿದ್ದಿದ್ರೆ, ಅಯ್ಯೋ ನೋಡು ಇವಳಿ ಗಂಡನ್ ಬಿಟ್ಕೊಂಡಿರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಅಲ್ಲೋ ಅವಮಾನ, ಮದ್ವೆಗೆ ಹೋಗ್ ಬಂದ ಪ್ರತಿ ಅವಮಾನನೇ ನನ್ಗೆ. ಅಯ್ಯೋ ಪಾಪ ಏನ್ ಜೀವನ ಈ ಅವಮಾನ ಏನ್ ಮದ್ವೆಗೆ ಹೋದೆ, ತಿಂದೆ, ಬಂದೆ, ಬಂತು. ಅಲ್ಲ ಏನ್ರಿ ಮತ್ತೆ ಏ ಕೂತ್ಕೊಂಡ್ರೆ ಹೈಟ್ ಮ್ಯಾಚ್ ಆಗುತ್ತೆ. ಅಲ್ಲಿ ಹೋಗಿ ಏನಂತ ವಿಶ್ ಮಾಡಿದ್ರಿ ನೀವು? ಅಲ್ಲ ನೀವು ಮದ್ವೆಗೆ ಮುಂಚೆ ನೀವಿಬ್ರೇನೋ ಅಡ್ಗೆ ಮಾಡ್ತಿದ್ರಂತಲ್ಲ, ಅದನ್ನೇ ಇಲ್ಲೂ ಮಾಡ್ಸವ್ರೆ ಅಂತ ಕೇಳಿದ. ಮದ್ವೆಗೆ ಮುಂಚೆ ಅಡ್ಗೆ ಮಾಡ್ತಾ ಇದ್ರೆ ಅದನ್ನ ಇವಾಗ ವಿಶ್ ಮಾಡ್ಬೇಕಾ? ಇದು ಗಂಭೀರವಾಗಿ ಹೋಗ್ಬಿಟ್ಟು ಆಯುಷ್ಮಾನ್ ಭವ ದೀರ್ಘ ಸುಮಂಗಲ್ ಭವ ಅಂತ ಹೇಳಿಕ್ಕಾಗಿಲ್ವಾ? ದೊಡ್ಡ ಎಂಜಾಯ್ ಮಾಡಿ ಅಂತ ಅದ್ ಬೇರೆ. ಮದುವೆ ಮಾಡಿ ಎಂಜಾಯ್ ಮಾಡ್ತಾ ಇಲ್ವಾ? ಮಹಾನ್ ಎಂಜಾಯ್ ಮಾಡ್ತಾ ಇದೀವಪ್ಪ. ಇವತ್ತು ನನಗೆ ಯಾಕೋ ಅಮಾವಾಸ್ಯೆನೆ. ಆಮೇಲೆ ತೆಂಗಿನಕಾಯಿ ಯಾಕ್ರಿ ನೀವು ಬಿಟ್ ಬಂದ್ರಿ ತಾಂಬೂಲನ? ಅಲ್ಲಮ್ಮ, ಮನೆಗೊಂದ್ ತಾಂಬೂಲ ಸಾಕು, ಹೋದವರೆಲ್ಲ ಒಂದೊಂದ್ ತಾಂಬೂಲ ತರಕ. ಅಲ್ಲ, ಆ ಒಂದ್ ತಾಂಬೂಲ ನಮ್ ಮನೇಲಿ ಯೂಸ್ ಮಾಡ್ತೀನಿ ನಾನು. ನಿಮ್ ತಾಂಬೂಲ ಇದ್ರೆ ಅದನ್ನ ಹಾಲ್ ಮಾರು, ಹಾಲ್ ಕೊಡ್ತಾನಲ್ಲ ಆ ಮಂಜಣ್ಣ, ಅವನಿಗೆ ಕೊಟ್ಬಿಟ್ಟು 2 ದಿನ ಹಾಲ್ ಫ್ರೀ ಹಾಕ್ತಾನ ಅವನು. ಅದಕ್ಕೆ ಕಣೆ ನಾನು ಮದ್ವೆಗೆ ಹೋಗ್ತಾ ಇದ್ರೆ ಕೇಳ್ದ, ಏನ್ ಸರ್ ಮದ್ವೆಗೆ ಅಂತ? ಹ್ಞೂ ಅಂದ್ರೆ ಈ ಆಕಾಶ ಬೇಡ ಅಂದ. ನನ್ಗೆ ಇವಾಗಲೇ ಗೊತ್ತಾಗಿಲ್ಲ. ಗೊತ್ತಾ, ಹೀಗೇನೆ ನಾನ್ ಸಂಸಾರ ಮಾಡಿ ಇಷ್ಟು ದೊಡ್ಡ ಮನೆ ಕಟ್ಟಿರೋದು. ಇಲ್ಲ ಅಂದ್ರೆ ನಿಮ್ ಕಟ್ಕೊಂಡು ನಾನ್ ಮಾಡೋದು. ಅಲ್ಲ, ನಿಮ್ದು ಈ ಲೇವಾದೇವಿಗಳು ಏನೇನ್ ಕತೆನೋ ನನ್ಗೇನ್ ಗೊತ್ತು. ನನ್ನನ್ ಕೊಟ್ಟು ಏನಾರ ತಗೊಳಂಗಿದ್ಯಾ? ಇದಕ್ಕೇನ್ ಕಡಿಮೆ ಇಲ್ಲ. ತಗೊಳ್ಳಿ, 1 ನಿಮಿಷ ಇರಿ, ಬಂದೆ. ಅಯ್ಯೋ ಏನಪ್ಪ ಇದೇನಮ್ಮ? ಮಿಕ ಅಂತ ತಿನ್ಕೊಂಡ್ ಬಂದಿದ್ದೀರಲ್ಲ ಮದ್ವೆಯಿಂದ, ಇದು ಕಷಾಯ ಕುಡಿರಿ. ಅಲ್ಲ, ನಾನ್ ಮಿಕ ಅಂತ ತಿಂದೆ, ನೀನು? ನಾನೇನ್ ತಿಂದಿಲ್ಲ ಹಂಗೆ ನಿಮ್ ತರ. ಆಯ್ತಾ? ಅಷ್ಟೇ ಅಲ್ಲ, ನಾವು ಊಟಕ್ಕೆ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಜೊತೆಲಿ ಕೂತ್ಕೋಬೇಕು ತಾನೇ ನೀವು? ನನ್ನ ಹಿಂದೆನೆ ತಾನೇ ನೀನ್ ಬಂದೆ? ಅದೇ ನೀವು ಹೋಗೋದ್ ನೋಡ್ಬಿಟ್ಟು ನಾನೇ ಹಿಂದೆ ಬಂದೆ. ಓ ಹಂಗೆ, ನಾನ್ ನಿಮ್ ಹಿಂದೆ ಬರ್ಬೇಕಾಗಿತ್ತು. ನಾನ್ ಹೇಳಿದೀನಿ ಜೋಡಿ ಜಾಮೂನ್ ಮದ್ವೆಗೆ ಹೋಗ್ಬಿಟ್ಟು ಜೋಡಿ ಜಾಮೂನ್ ತಿನ್ಬೇಕ್ರಿ ಅಂತ. ಆದ್ರೂ ಅಲ್ಲಿ ಹೋಗಿ ಜೋಡಿ ಜಾಮೂನ್ ಬಡಿಸಿದ ತಕ್ಷಣ ತಿನ್ಬಿಟ್ರಿ. ಅಲ್ಲಮ್ಮ, ಜೋಡಿ ಜಾಮೂನ್ ಅಂದ್ರೆ ನಿಮ್ಗೆ ನನಗೆ ಸೇರಿಸಿ ಒಂದಿಡ್ತಾರೆ. ಅದನ್ನ ನೀನ್ ಅರ್ಧ ನಾನು ತಿಂದ್ರೆ ಜೋಡಿ ಜಾಮೂನು, ನಿನಗೊಂದಿಟ್ರು ನನ್ಗೊಂದಿಟ್ರು, ನಾನು ತಿನ್ಕೊಂಡ್ಬಿಟ್ಟೆ. ನಾನು ಏನ್ ಮಾಡಿದೆ ಅಂತದ್ದು? ಹಂಗಲ್ಲ, ಅದು ಜೋಡಿ ಜಾಮೂನ್ ಅಂದ್ರೆ ನನ್ಗೊಂದ್ ಇಡ್ತಾರೆ, ನಿಮ್ಗೊಂದ್ ಜಾಮೂನ್ ಇಡ್ತಾರೆ. ನೀವು ನನ್ನನ್ನು ತಿನ್ಸ್ಬೇಕು, ನಾನ್ ನಿಮ್ಮನ್ನು ತಿನ್ಸ್ಬೇಕು. ಅದ್ಬಿಟ್ಟು ಮಿಕಾ ಅಂತ ಮುಕ್ಕೊಂಡ್ಬಿಟ್ರಿ ಎಲ್ಲ. ನಿಮ್ದು ಡೈನಾಮಿಟ್ ನಮ್ಗಂತೂ ಅರ್ಥ. ಓ, ನಾವು ಲೇಡೀಸ್ ಡೈನಮಿಟ್ಸೆ. ನಿಮ್ಗೆ ನನ್ ಬಗ್ಗೆ ಕಾಳಜಿನೇ ಇಲ್ಲ. ಅಲ್ಲಮ್ಮ, ಇವಾಗ ಒಂದ್ ವಿಷಯ ಹೇಳ್ತೀನಿ. ನೀನ್ ಅಷ್ಟೊತ್ತಿಂದ ಬೈತಾ ಇದೀಯ ನನ್ಗೆ, ಕಾಳಜಿ ಇಲ್ಲ ಇನ್ನೊಂದಿಲ್ಲ ಅಂತ. ನಾನ್ ಯಾವಾಗ್ಲೂ ನಿನ್ ಮೇಲೆ ಒಂದ್ ಕಣ್ಣು ಇಟ್ಟೇ ಇರ್ತೀನಿ. ನೀನು ಸ್ಟೇಜ್ ಮೇಲೆ ಇದ್ದಲ್ಲ, ಅವಾಗ ನಿನ್ ಕೈಯಲ್ಲಿ ಏನೋ ಇತ್ತು. 1 ನಿಮಿಷ ಬಂದೇ ಇರಿ. ನೋಡು, ಇದು ನೀನು ಸ್ಟೇಜ್ ಮೇಲೆ ನಿಂತಿದ್ದಾಗ ಅದು ನಿನ್ ಕೈಯಲ್ಲಿ ಇತ್ತು. ನೀನ್ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ, ನಾನು ತಗೊಂಡ್ಬಂದಿದ್ದೀನಿ. ಹೆಂಗೆ ಮತ್ತೆ ಮದ್ವೆಗೆ ಹೋದಲ್ಲಿ ಗಿಫ್ಟ್ ಕೊಟ್ಬಿಟ್ಟು ಬಂದಿದ್ದು. ಥ್ಯಾಂಕ್ ಯು. ನಿಂತ್ಕೊಳ್ರಪ್ಪ, 1-2 ಕ್ವಶನ್ ಕೇಳ್ಬೇಕು. ನಿಂತ್ಕೊಳ್ಳಿ. ಜೋಡಿ ಜಾಮೂನ್ ಅಂದ್ರೆ ಏನ್ ಸ್ವಲ್ಪ ಬಿಡಿಸ್ಯಾಡ್ರ. ಜೋಡಿ ಜಾಮೂನ್ ಅಂದ್ರೆ ಇವರಿಗೊಂದು ಜಾಮೂನ್ ಬಡಿಸಿರ್ತಾರ, ನನ್ಗೊಂದು ಜಾಮೂನ್ ಬಡಿಸಿರ್ತಾರೆ. ಅದನ್ನ ನಾನು ಇವ್ರಿಗೆ ತಿನ್ಸ್ಬೇಕು. ಇವ್ರ ಜಾಮೂನನ್ನ ನನಗೆ ತಿನ್ಸ್ಬೇಕು. ಇಲ್ಲ, ಅದು ಸುಳ್ಳು. ಜೋಡಿ ಜಾಮೂನ್ ಅಂದ್ರೆ ಇಬ್ಬರಿಗೂ ಸೇರಿ ಒಂದೇ ಜಾಮೂನ್ ಇಡ್ತಾರೆ. ಆ ಜಾಮೂನ ಅವ್ರ ಅರ್ಧ ನಾನು ಅರ್ಧ ತಿನ್ಬೇಕು. ಅದು
ಜೋಡಿ ಜಾಮೂನ್ ಅಂತ ಅದು ಪ್ರೀತಿ ಜಾಮೂನ್ ಅದು. ಜೋಡಿ ಜಾಮೂನ್ ಅಂದ್ರೆ ಹಾಗೆ. ಅದು ಪ್ರೀತಿ ಜಾಮೂನ್ ಅಲ್ಲ ಸರ್, ಇವ್ರಿಗೆ ಗುಲಾಬ್ ಜಾಮೂನ್. ಬಡಿಸಿರೋದನ್ನ ನನಗ್ ತಿನ್ಸ್ಬೇಕು, ನನಗ್ ಬಡಿಸಿರೋದನ್ನ ಇವ್ರಿಗೆ ತಿನ್ಸ್ಬೇಕು. ಅದ್ ಬಿಟ್ಬಿಟ್ಟು ಬಡಿಸಿದ ತಕ್ಷಣ ತಿನ್ಬಿಟ್ರು. ಇವಾಗ ಕೇಳಿಲ್ಲ, ಅದಕ್ಕೆ ಅದು ಜಾಮೂನ್ ಖಾಲಿ ಆಗ್ಬಿಟ್ಟಿದೆ ಇವಾಗ ಅಲ್ಲಿ. ಜೋಡಿ ಜಮೀನ್ದಾರ್ ಮದುವೆಯಲ್ಲಿ ಜೋಡಿ ಜಾಮೂನ್ ಅಂತ ಹೇಳಿ ಜೋಡಿ ಜಮೀನ್ದಾರ್ ಮದುವೆಯಲ್ಲಿ ಜೋಡಿ ಜಾಮೂನ್ ತಿಂದೆ ಅಂತ ಚೆನ್ನಾಗಿರೋದು. ಗುರು ಅವ್ರು ಸರ್ವ ಜಾಮೂನ್ ನೋಡಕ್ ಹೋಗಿದ್ದಾನೆ ಅವ.